ಅವರೆಲ್ಲರೂ ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದಿದ್ರು. ಆದರೆ ವಾಪಸ್ ಹೋಗುವಾಗ ಮಾತ್ರ ಬ್ಯಾಂಕ್ ಅನ್ನೇ ಲೂಟಿ ಮಾಡಿ ಕೋಟಿ ಕೋಟಿ ಹಣ ಎಗರಿಸಿ ಎಸ್ಕೇಪ್ ಆಗಿದ್ರು. ಇದೀಗ ಖದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸರಿಂದ ಕೈಗೆ ಬೇಡಿ ಹಾಕಿಸಿಕೊಂಡು ಕ್ಯಾಮೆರಾ ಕಾಣುತ್ತಿದ್ದಂತೆ ಮುಖ ಮುಚ್ಚಿಕೊಳ್ಳಲು ಯತ್ನಿಸ್ತಾ ಇರುವ ಇವರು ಅಂತಿಂತ ಆಸಾಮಿಗಳಿಲ್ಲ. ಉತ್ತರ ಭಾರತದಿಂದ ಲಾರಿ ಚಾಲಕ ಕ್ಲೀನರ್ ನೆಪದಲ್ಲಿ ರಾಜ್ಯಕ್ಕೆ ಬಂದು ಇಲ್ಲಿನ ಬ್ಯಾಂಕ್ಗಳಿಗೆ ಕನ್ನ ಹಾಕಿದ ಕಿರಾತಕ ಕದೀಮರು. ಬ್ಯಾಂಕ್ ದೋಚಿದ್ದ ಕದೀಮರು ಅಂದರ್. 3 ವರ್ಷದ ಬಳಿಕ ಸಿಕ್ಕಿಬಿದ್ದ ಕಳ್ಳರು. ಹೀಗೆ ಮುಖ ಮುಚ್ಚಿಕೊಂಡು ಮೆಡಿಕಲ್ ಟೆಸ್ಟ್ಗೆ ಬಂದಿರುವ ಈ ಐನಾತಿಗಳ ಹೆಸರು ಸರ್ತಾಜ್, ಕಾಳಿಚರಣ್, ಗುಡ್ಡು ಅಲಿಯಾಸ್ ಕಾಲಿಯಾ, ಅಸ್ಲಾಂ ಅಲಿಯಾಸ್ ಟಂಟನ್ ಅಂತ. ಮೂಲತಃ ಉತ್ತರ ಪ್ರದೇಶದವರು. 2022ರಲ್ಲಿ ಉತ್ತರ ಪ್ರದೇಶದಿಂದ ಟ್ರಕ್ನಲ್ಲಿ ಗೂಡ್ಸ್ ತುಂಬಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಮೊದಲೇ ತಲೆಯಲ್ಲಿ ದರೋಡೆ ಪ್ಲಾನ್ ಹಾಕಿದ್ದ ಕಿರಾತಕರು ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಗೆ ಬಂದಿದ್ರು. ಇಲ್ಲಿನ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇದ್ದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಕನ್ನ ಹಾಕಿದ್ರು. ಗ್ಯಾಸ್ ಕಟರ್ ಮತ್ತು ರಾಡ್ಗಳನ್ನ ಬಳಸಿ ಬ್ಯಾಂಕ್ ಒಳಗಡೆ ಹೋಗಿದ್ದ ಕದೀಮರು ಬ್ಯಾಂಕ್ನಲ್ಲಿದ್ದ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ, ನಗದು ದೋಚಿ ಟ್ರಕ್ ಮೂಲಕವೇ ಯುಪಿಗೆ ಎಸ್ಕೇಪ್ ಆಗಿದ್ರು. ಸ್ವಲ್ಪ ಶಟರ್ ಎಲ್ಲ ಒಡೆದು ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಳಗಡೆ ಗ್ಯಾಸ್ ಕಟರ್ ಎಲ್ಲ ಯೂಸ್ ಮಾಡಿ ಒಳಗಡೆ ಹೋಗಿದಾರಂತೆ. ಹೋಗಿ ಸ್ವಲ್ಪ ರಾತ್ರಿ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಸುಮಾರು ದಿನಗಳಿಂದ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಂತೆ ಅವರು. ಅಬ್ಸರ್ವ್ ಮಾಡಿ ಒಳಗಡೆ ಹೋಗಿ ಯಾರು ಇಲ್ದಿರೋ ಟೈಮಲ್ಲಿ ಎಲ್ಲ ತಗೊಂಡ್ಬಂದಿದ್ದಾರೆ. ಇದೀಗ ಕದೀಮರು ಅಂಧರಾಗಿದ್ದು ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟವರು ನಮ್ಮ ಚಿನ್ನ ವಾಪಸ್ ಕೊಟ್ಟರೆ ಹಣ ವಾಪಸ್ ಮಾಡ್ತೀವಿ ಅಂತಿದ್ದಾರೆ. 2.5 kg ಹೋಗಿರ್ಬೇಕು. ಅದರಲ್ಲಿ ನಮ್ದು 50 ಗ್ರಾಮ್ ಇಕ್ಕಿದ್ವಿ. ನಾವು ತುಂಬ ಕಷ್ಟ, ಈ ಹಳ್ಳಿ ಕಡೆಯವರೆಲ್ಲ ಕಷ್ಟ ಬಿದ್ದು ಕೂಡಿಕೊಂಡು ಇಕ್ಕಿರೋ ದುಡ್ಡು ಒಡವೆ. ಅದು ಈ ಜನ ಏನು ಮಾಡ್ತಾರೆ ಅಂದರೆ ದುಡ್ಡು ಅವರೇನೋ ಕೊಟ್ಬಿಟ್ರು, ಮತ್ತೆ ಒಡವೆ ತೆಗಿಯೋಕ್ಕಾಗಲಿಲ್ಲ. ಅವ್ರ ದುಡ್ಡು ಅವರು ವಾಪಸ್ ಇಸ್ಕೊಂಡು ನಮ್ಮ ಒಡವೆನಲ್ಲಿ ಸಿಕ್ಕಿದ್ರೆ ವಾಪಸ್ ಕೊಟ್ಟರೆ ತುಂಬ ಒಳ್ಳೆಯದು. ಹೊಟ್ಟೆ ಪಾಡಿನ ಹೆಸರಲ್ಲಿ ಸಿಲಿಕಾನ್ ಸಿಟಿಗೆ ಬಂದು ಕನ್ನ ಹಾಕಿ ಎಸ್ಕೇಪ್ ಆಗಿದ್ದ ಕದೀಮರು 3 ವರ್ಷದ ಬಳಿಕ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾರೆ. ಜನರು ತಾವು ಅಡವಿಟ್ಟ ಚಿನ್ನ ವಾಪಸ್ ಸಿಗಬಹುದಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಹೊಸಹಳ್ಳಿ ಪೊಲೀಸರ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.